ಸಿಎಂ ಆಗ್ಲಿಕ್ಕೆ ಬಿಡ್ರಿ ಅಲ್ಲಿ ನೋಡೋಣ. ನೀವು ಚಾನೆಲ್ದವ್ರು ಯಾರು ಗಿಡಕ್ಕೆ ಹಿಡ್ಕೊಂಡು ಕೂತಿರ್ತೀರಿ. ಯುವರಾಜ ನೀವು ಆದ್ರೆ ಶಾಂತಿ ಆಗ್ತದೆ. ಯಾರೋ ಏನೋ ಒಂದು ಗ್ರಾಮ ಪಂಚಾಯತಿಗೆ ಆರಿಸಿ ಬರಲಾರ್ದ ಅವ ಎಲ್ಲೋ ಬಂದು ರೊಟ್ಟಿ ತಿಂತ ರೊಟ್ಟಿಯನ್ನು ಸವಿದರು. ಇಂಥ ಮೀಡಿಯಾದವ್ರು ಕೆಲಸ ಮಾಡ್ಕೊತ ಹೋಗ್ಬೇಡ್ರಿ. ಎಷ್ಟು ಲೂಟಿ ಮಾಡ್ಯಾರ ಅನ್ನೋದ್ರ ಬಗ್ಗೆ ಹೊರಗೆ ಹಾಕ್ರಿ. ಇಷ್ಟು ಆಸ್ತಿ ಎಲ್ಲ ಆಯಿತು, ಇಷ್ಟೆಲ್ಲರೂ ಇಂಥ ಹೈಫೈದಾಗ ಅದಾರ. ನೀ ಮೊದಲು ಏನಿದ್ದೆಪ್ಪ, ನೀ ಏನಿದ್ದೆ, ನೀ ಎಂಥ ಕಾರಣ ಕಟ್ಟಾಡ್ತಿದ್ದಿ. ಇವತ್ತು ಇಂಥ ಗಾಡಿ ಆಗಲ್ಲ, ಇಂಥ 50 ಕೋಟಿ ರೂಪಾಯಿ ಮನೆ ಕಟ್ಟಿ ಎಲ್ಲಿದ್ದು ಇದನ್ನು ಬಿಡ್ತೀರಿ. ಅವ್ರ ರೊಟ್ಟಿಯನ್ನು ಸವಿದ್ರತ್ತ, ಚುರುಮುರಿ ಚೂಡ ತಿಂದ್ರತ್ತ, ಅರ್ಧ ತಾಸು ಅವ್ರ ಬಗ್ಗೆ ಹೊಡೆದೇ ಹೊಡಿತೀವಿ ಅಂತ ಹೇಳ್ತಾ ಇವರಿಂದಲೇ ಭವಿಷ್ಯ ರಾಜ್ಯಕ್ಕೆ. ಹೇಳ್ರಿ, ಜನವರಿ 13ಕ್ಕೆ ನೋಡ್ರಿ, ಬೊಮ್ಮಾಯಿಯವರು ಅವರು ತಾಯಿ ಆಣೆ ಮಾಡಿದ್ದನ್ನು ನಾಳೆನೇ 24 ತಾಸು ಗಡುವು ಕೊಟ್ಟಿವಿ ನಾವು. ನೀವು ಮಾಡ್ತೀರಿಲ್ಲ ಹೇಳಿ, ನನ್ನ ಕಡೆ ಆಗೋದಿಲ್ಲ, ನನಗೆ ಕ್ಷಮೆ ಮಾಡಿಬಿಡ್ರಿ ಅಂದ್ರೆ ನಾವು ಕ್ಷಮೆ ಮಾಡಿಬಿಡ್ತೀವಿ, ಮುಂದೆ ಬಿಟ್ಬಿಡ್ತೀವಿ ಬೊಮ್ಮಾಯಿಯವ್ರು. ಹಾಂ, ನೀವು ಮಾಡಲಿಲ್ಲ ಅಂದ್ರೆ ಶಿಗ್ಗಾಂವದಾಗ ನಮ್ಮ ಜನರಿಗೆ ಹೇಳ್ತೀವಿ, ನೋಡಪ್ಪ ನಮಗೆ ಹಿಂಗೆ ತಾಯಿ ಆಣೆ ಮಾಡಿ ಕೈ ಕೊಟ್ಟಾರ ಬೊಮ್ಮಾಯಿಯವರು, ಅದು ನಿರ್ಣಯ ನೀವು ಮಾಡ್ರಿ ಅಂತ ಹೇಳ್ತೀವಿ. ಏನೇನು ಅಂಜಿಕೆ ಐತೆ, ಏನು ಮಾಡೋದು ರೀ? ಬೊಮ್ಮಾಯಿಯವ್ರಿಗೆ ಹೇಳಿ ಬಂದೀನಿ, ಸೂರ್ಯಚಂದ್ರವ್ರಿಗೆ ಯತ್ನಾಳ್ ನಮ್ಮ ಪಕ್ಷದ ಉಚ್ಚಾಟನೆ ಮಾಡ್ಯಾನಂತ. ಇದ್ರ ಬಿಟ್ಟರೆ ಏನಾರು ನಿಮ್ಮ ಕೈಯಾಗ ಏನಾರು ಐತನ? ಈ ರಾಜ್ಯದ ಜನ ಏನೋ ನಿಮಗೆ ಹೇಳಿ ಬುದ್ಧಿ ನಿಮಗೆ ಓಟ್ ಹಾಕ್ತಾರನ? ನಿಮ್ಮ ಗೊತ್ತಿ ನೋಡಿ. ಅಲ್ರಿ MLC ಆದಿಲ್ಲ ನಾನು ಬಿಜಾಪುರ ವಿಧಾನ ಪರಿಷತ್ನಿಂದ ಪಕ್ಷೇತರ ಇಡೀ ರಾಜ್ಯದಾಗ ಹೈಯೆಸ್ಟ್ ಹೋಟ್ಲ್ ಆಡ್ಸಿ ಬಂದೆ. ಅವಾಗೇನು ಪಕ್ಷದ ಚಿಹ್ನೆ ಮ್ಯಾಗ ಬಂದಿದ್ದು. ನಾನು ಹೇಳೋದು ನಾ ಎಲ್ಲದಕ್ಕೂ ಸಿದ್ಧ ಆಗಿನತ್ತೆ ಮಾತಾಡಕತ್ತೀನಿ. ಯಾವನೋ ಒಬ್ಬ ಹೇಳ್ದ ತಿಹಾರಿ ಜೈಲ್ನಾಗ ಇದ್ದು ಬಂದವ, ಯತ್ನಾಳ ನಾಪತ್ತಾಗ್ಯಾನತ್ತ. ಯತ್ನಾಳನ್ನ ಇನ್ನಂಗೆ ಎಲ್ಲ ಜೈಲ್ನಾಗ ಒಳಗೆ ಹಾಕ್ತಾರೆ ಅಂದ್ಕೊಂಡು BP ಆಗೈತಿ, ಶುಗರ್ ಆಗೈತಿ, ಇಂಥ ನಾಟಕ ಏನು ಮಾಡೋದಿಲ್ಲ. ನಾನು 27 ದಿವಸ ಜೈಲ್ನಾಗ ಇಟ್ಟಿದ್ರೆ ಇಲ್ಲೇ ಬೆಳಗಾವ್ದಾಗ. ಅದಕ್ಕೆ ಹೇಳ್ತೀನಿ, ಯಾವುದಕ್ಕೂ ಅಂಜೋದಿಲ್ಲ. ನಾ ಇಷ್ಟೇ ಇನ್ನೊಮ್ಮೆ ಕಳ್ಕಳಿಯಿಂದ ನಮ್ಮ ಪ್ರಧಾನಮಂತ್ರಿಗಳು ವಿನಂತಿ ಮಾಡ್ಕೊತೀನಿ, ಈ ರಾಜ್ಯದ ನಾಯಕರುಗಳಿಗೆ ಸ್ಪಷ್ಟವಾದಂಥ ನಿರ್ದೇಶನ ಕೊಡಿರಿ. ಸಮುದಾಯಗಳಿಗೆ ಕೊಡುವಂಥ ಏನು ನೀವು ವಚನ ಕೊಟ್ಟಿರಿ ಅದನ್ನು ಮೀಸಲಾತಿ ಕೊಡಿರಿ. ಇಲ್ಲಾಂದರೆ ಇದ್ರದ್ದು ಭಾಳ ಗಂಭೀರ ಪರಿಣಾಮ ನಮ್ಮ ಪಕ್ಷದ ಮೇಲೆ ಆಗ್ತದೆ. ನೀವು ಯಾರನ್ನೋ ಒಬ್ಬನ್ನ ಖುಷಿ ಪಡಿಸ್ಲಕ್ಕ, ಯಾರೋ ಒಬ್ಬ ಲೀಡರ್ನ ಮಗನೂ ಖುಷಿ ಪಡಿಸ್ಲಕ್ಕ ನಿರ್ಣಯ ತೊಗೊಂಡ್ರೆ ರಾಜ್ಯದ ಜನ ಏನು ಹುಚ್ಚಿಲ್ಲ.